ಹಾಂ ಕೋರ್ಟಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ನಿಮಗೆ. ಕೋರ್ಟ್ಗೆ ಕೋರ್ಟಿಂದ ಯಾಕೆ ಬಂಧಿಸ್ತಾ ಇದ್ದಾರೆ ಸರ್ ನಿಮ್ಮನ್ನ? ಅರೆಸ್ಟ್ ಮಾಡ್ತಿದ್ದಾರೆ? ಯಾಕೆ ಬಂಧಿಸ್ತಾ ಇದ್ದಾರೆ ನಿಮ್ಮನ್ನ? ಬಂಧಿಸಿಲ್ಲ ಇನ್ನೂ. ಅಲ್ಲ ಅದೇ ಬಂಧಿಸಕ್ ಬಂದಿದಾರಲ್ಲ. ಯಾಕೆ ಬಂದಿದ್ದಾರೆ ಅಂದರೆ ಸುಮಾರು 6 ವರ್ಷದ ಹಿಂದೆ ಇದು ಕಾಯಿಲೆ ಬಂದಿತ್ತು, ಕರೋನಾ ಕಾಯಿಲೆ. ನಾವು ಕರೋನಾ ಕಾಯಿಲೆಯಲ್ಲೂ ಓಡಾಡ್ತಾ ಇದ್ದೆ. ಅದೊಂದೇ ಅಲ್ಲ, ಪ್ರಧಾನಮಂತ್ರಿಯವರು ಎಲ್ಲ ಮನೆಗಳಿಗೆ ಹೋಗಿ ಮಲಿಕಳಿ ಅಂದರು. ನಾವು ಮಲಗಲ್ಲ ಅಂತ ಇಲ್ಲೇ ಕೂತಿದ್ದೆ ಹೊರಗಡೆ, ನಿಮಗೆ ಗೊತ್ತಿರಬೇಕು. ಆವಾಗ ನಾವು ಎಲ್ಲ ಕಡೆ ಓಡಾಡಿ ಮಕ್ಕಳ ಪರೀಕ್ಷೆ ಮಾಡಬೇಡಿ, SLC ಪರೀಕ್ಷೆ ಹಂಗೆ ಪಾಸ್ ಮಾಡಿಬಿಡಿ ಅಂತ ಹೇಳಿ ಇದನ್ನು ಮಂತ್ರಿ ಗಮನಕ್ಕೆ ತರಬೇಕು ಅಂತೇಳಿ ಸುರೇಶ್ ಕುಮಾರ್ ಮನೆ ಮುಂದೆ ಹೋಗಿ ನಾನು ಒಬ್ಬನೇ, ಯಾಕೆಂದರೆ 5 ಜನ 6 ಜನ ಹೋದರೆ ಇದು ಬರುತ್ತೆ ಅಂಥೇಳಿ 144 ಹಾಕಿಲ್ಲ, ಒಂದು ರೀತಿ ಸೆಕ್ಷನ್ ಇದ್ದಂಗೆ ಇತ್ತು. ಸರಿ, ಹೋದಾಗ ನಾನು SLC ಪರೀಕ್ಷೆಗೆ ಬಂದಿರುವ ಮಕ್ಕಳನ್ನು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿಬಿಡಿ, ಈಗ ಹೊರಗಡೆ ಬರೋಕ್ಕಾಗಲ್ಲ ಮಕ್ಕಳು, ಪರೀಕ್ಷೆ ಇಲ್ಲದೆ ಪಾಸ್ ಮಾಡಬೇಕು ಅಂಥೇಳಿ ಇದನ್ನು ನಾನು ಇದು ಏರು ಧ್ವನಿಯಲ್ಲಿ ಹೇಳಿದೆ. ಇನ್ನೇನೂ ಮಾಡಿಲ್ಲ. ಇವರಿಗೆ ಏನೋ ಒಂದು ಕೇಸ್ ಇಡಬೇಕಲ್ಲ, ಮಂತ್ರಿ ಮನೇಲಿ ಬಂತು ಅಂತ ಬಂದರು. ಸಣ್ಣ ಕೇಸ್ ಇದಕ್ಕೆ FIR ಹಾಕ್ಬಿಟ್ರು ಅತ್ತಿಗೆ. ಇದು ಹೋಗಲಿ, ಆದರೂ ಅವರೇನು ಪೊಲೀಸ್ನವರು 6 ವರ್ಷ ಇದ್ರ ಬಗ್ಗೆ ಮಾತೇ ಆಡಿರಲಿಲ್ಲ. ಯಾರೋ ಹೊಸ ಜಡ್ಜ್ ಬಂದರು. ಈಗಾಗಲೇ ನನಗೆ ಎಷ್ಟು 1 ತಿಂಗಳ 1.5 ತಿಂಗಳಾಯ್ತಾ, 2.5 ತಿಂಗಳಿಂದ ಸುಮಾರು ಎಷ್ಟು ನೋಟಿಸ್ ಕೊಟ್ಟಿರ್ಬೋದು? 7 ನೋಟಿಸ್ ಕೊಟ್ಟಿದ್ದಾರೆ. 2.5 ತಿಂಗಳಿಂದ 7 ನೋಟಿಸು. ಆಮೇಲೆ ಆಗಲೂ ಕರ್ಕೊಂಡೇ ಬರಬೇಕು, ಇಲ್ದರಾಗಲ್ಲ ಅಂತ ಅಂದರು. ಆಮೇಲೆ ಲಾಯರು ತಮ್ಮ ಬುದ್ಧಿವಂತಿಕೆಲ್ಲ ಉಪಯೋಗಿಸಿ, ಸರ್ ಇವತ್ತು ಬರ್ತಾ ಇಲ್ಲ, ಅವರು ಮುಂದಕ್ಕೆ ಇಲ್ಲ ಕೊಡಲ್ಲ ಮತ್ತು ಹೋಗಲಿ ಸರ್, ಅವರ ಗೈರಾಜರಿಗೆ ಇಲ್ಲ, ಅದಕ್ಕೂ ಕೊಡಲ್ಲ, ಬರಲೇಬೇಕು ಅಂತ. ಸರಿ, ಬರಲಿಲ್ಲ. ಅವರು ಲಾಯರ್ ಬಿಟ್ಬಿಟ್ರು, ಇವ್ರನ್ನ ಹಿಡ್ಕೊಂಡ್ರು ಪೊಲೀಸ್ನವ್ರನ್ನ. ಕರ್ಕೊಂಬನ್ನಿ ಅವ್ರನ್ನ, ಎಲ್ಲಿದ್ರು ಕರ್ಕೊಂಬರ್ಬೇಕು, ಹೋಗಿ ಮನೆಗೆ ನುಗ್ಗಿ ಸರ್ಚ್ ವಾರೆಂಟ್, ಕರ್ಕೊಂಬರ್ಲಿಲ್ವಾ ನಿಮ್ಮನ್ನು ಬಿಡಲ್ಲ ಅಂತ ಅವ್ರಿಗೆ ಮೇಲೆ ಬಿದ್ದರು. ಅವರು ಭಾಳ ಬುದ್ಧಿವಂತಗಿಂತ ಕರ್ಕೊಂಡು ಹೋಗ್ಬೇಕು ಅಂತ. ನಾನೇನು ಇವ್ರಿಗೆ ಸಿಗ್ತಿರ್ಲಿಲ್ಲ. ಪಾಪ ಅವ್ರಿಗೆ ತೊಂದರೆ ಆಗುತ್ತೆ, ಯಾಕೆ ಬೇಕು ಆ ವಿಚಾರದಲ್ಲಿ ನಾನು ಯಾಕೆ ಅವ್ರಿಗೆ ತೊಂದರೆ ಮಾಡಬೇಕು ಅಂತೇಳಿ. ಇದು ಪರಿಸ್ಥಿತಿ. ಈ ರೀತಿ ಈ ರಾಜ್ಯದಲ್ಲಿ ಒಬ್ಬ ಸುಮಾರು ದಶಕಗಳ ಕಾಲ ಕನ್ನಡಕ್ಕಾಗಿ, ನಾಡಿಗಾಗಿ, ಕನ್ನಡಿಗರಿಗಾಗಿ, ಕನ್ನಡಿಗರ ಏಳಿಗೆಗಾಗಿ ಹೋರಾಟ, ಚಳುವಳಿ, ಅರೆಸ್ಟು, ಬಿಡುಗಡೆ ಎಷ್ಟು ನಡೆದೋಗಿದೆ. ಸಂತೋಷ ನನಗೆ.